ಹಲೋ ಹಾಯ್ ಹಾಯ್ ಕಮಲಿ, ಹೇಗಿದೆಯಮ್ಮ? ಚೆನ್ನಾಗಿದೆಯಾ? ಏನೆಲ್ಲ ಹಾಗೆ ನಿಲ್ಸಿದ್ದೀರಾ? ಕೊಡು ಕಮಲಿಗೆ, ಬೇಗ ರೆಡಿ ಆಗಲಿ. ಹಾಂ, ಯಾಕಮ್ಮ ಕಮಲಿ ಯಾಕೊಂಡ್ರೆ ಡಲ್ ಆಗಿದೆಯಾ? ಇಷ್ಟೊತ್ತು ಮಲಗಿದ್ಯಾ? ವಾ, ನೀನೇ ಗುರು, ಸರಿಯಾಗಿ ಹೇಳಿದ್ದು. ಗುರು, ಕಮಲಿ, ನಾನು ರಮೇಶಮ್ಮ, ರಿಷಿ ತಂದೆ. ಹ್ಞೂ, ಈ ಅಪ್ಪ ಮೇಷ್ಟ್ರು ಅಂದಮೇಲೆ ನೀವು ಅವರಪ್ಪ ಅಂದಮೇಲೆ ಗುರು ಅವರಪ್ಪ ಗುರುನೇ ಅಲ್ವಾ ಗುರು? ಗುರು ಮೇಷ್ಟ್ರು, ಹೇ ನೈಸ್ ನೈಸ್ ಲಾಜಿಕ್. ಮೇಷ್ಟ್ರಪ್ಪ ಗುರು ಚೆನ್ನಾಗಿದೆ ಅಲ್ವ ತರ? ರಮೇಶ್, ಸ್ವಲ್ಪ ಮಾತಾಡ್ತಾ ಸುಮ್ಮನೆ ನಿಂತ್ಕೋತೀರಾ? ಏನೋ ಅಪ್ರೂಪಕ್ಕೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ, ಅದಕ್ಕೂ ಕಲ್ಲಾಗ್ತಾಳೆ ನೀವು ಮತ್ತೆ. ತಗೋ, ಇಲ್ಲಿ ನಮ್ಮ ಹತ್ರ ಆಡ್ದಂಗೆ ಅಲ್ಲಿ 4 ಜನರ ಮುಂದೆ ಆಡಿ ನಮ್ಮ ಮರ್ಯಾದೆ ಕಳಿಬೇಡ, ಅರ್ಥ ಆಯ್ತಾ? ಹಾಗೇನು ಆಗಲ್ಲ. ಯಾರು ಗ್ಯಾರಂಟಿ ರಿಷಿ? ಇವಳು ಯಾವ ಥರನೇ ಯಾರಾದರೂ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂತೀಯ? ಏನಿದು? ಇದು ಒಂದು ಬಟ್ಟೆನಾ? ನಾನಂತೂ ಹಾಕಲ್ಲ. ಅಯ್ಯೋ ಕಮಲಿ, ಅದು ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಆಗಿದೆ, ಅದನ್ನೇ ಹಾಕೋ. ಗ್ರ್ಯಾಂಡ್ ಆಗಿದೆ. ಗ್ರ್ಯಾಂಡ್ ಆಗಿರೋದನ್ನ ಹಾಕೊಳಕ್ ನಾನೇನು ಆರ್ಕೆಸ್ಟ್ರಾನ? ಇದನ್ನೆಲ್ಲ ನನ್ನ ಕೈಲಿ ಹಾಕೊಳಕ್ಕಾಗಲ್ಲ. ನಾನು ಬೇಕಾದ್ರೆ ಹಿಂಗೆ ಬರ್ತೀನಿ. ನೀವು ಬೇರೆ. ಕಮಲಿ ಅವರೇ, ಪ್ಲೀಸ್ ಹಠ ಮಾಡಬೇಡಿ, ದಯವಿಟ್ಟು ಆ ಡ್ರೆಸ್ನ ಹಾಕ್ಕೊಳ್ಳಿ. ಅವಳ ಹತ್ರ ಏನೋ ಬೇಡ್ಕೋತಾ ಇದೆಯಾ? ಇದೆಲ್ಲ ಏನು ಬೇಡ, ಬಾ ಹೋಗೋಣ. ಇರಮ್ಮ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಮತ್ತಿನ್ನೇನೋ, ಇವಳು ಈ ಥರ ಗಂಡು ಬೇರೆ ಥರ ಆಡ್ತಿದ್ರೆ? ಹೌದು, ನಾನು ಗಂಡು ಬೀರಿನೇ. ಏನಿವಾಗ? ರಿಷಿ, ನೀನು ಬರ್ತೀಯೋ ಇಲ್ವೋ? ಬನ್ನಿ. ಕಮಲಿ, ನೀ ಹೀಗೆಲ್ಲ ಮಾತಾಡ್ತೀಯ ಅಂತ ನಾ ಕನಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ಏ ದಡಮ್ಮ, ಕನ್ಸಿನಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ, ಕನ್ಸನ್ನ ಕಾಣೋದು. ಹೋಗೋಗ್, ಆ ಅಮ್ಮ ಉರ್ಕೊಂಡು ಹೋಯ್ತೈತೆ, ಹೋಗಿ ಸಮಾಧಾನ ಮಾಡು. ಹೋಗ್ ಹೋಗ್. ಏನಾದರೂ ಮಾಡ್ಕೊ. ಹಬ್ಬ, ಮೆಮೊರಿ ಲಾಸ್ ಇಲ್ಲ, ಎಂಥದ್ದು ಇಲ್ಲ ರಮೇಶ್. ಅವಳು ನಮ್ಮನ್ನೆಲ್ಲ ಹೀಗೆ ಮಾತಾಡಿಸ್ಬೇಕು ಅಂತಾನೆ ಮಾತಾಡ್ತಿದ್ದಾಳೆ. ಬರೀ ನಾಟಕ. ನೋ ವೇ, ಚಾನ್ಸೇ ಇಲ್ಲ. ರಮೇಶ್, ನಿಜಾನೇ ಹೇಳ್ತಾ ಇದ್ದಾರ. ಸಿ, ಮೆಮೊರಿ ಲಾಸ್ ಆಗಿಲ್ಲ ಅಂದರೆ ನಮ್ಮ ಕಮಲಿ ಹಾಗೆಲ್ಲ ವರ್ತನೆ ಮಾಡೋಳು ಅಲ್ವೇ ಅಲ್ಲ. ಮೆಮೊರಿ ಲಾಸ್ ಆಗಿದ್ರೆ ಎಲ್ಲ ಮರ್ತು ಹೋಗುತ್ತೆ. ಅದು ಬಿಟ್ಟು ಹೊಸ ಹೊಸ ಭಾಷೆಯಲ್ಲಿ ಕಂಡವ್ರನ್ನೆಲ್ಲ ಬೈಕೊಂಡು ದಬಾಯಿಸ್ಕೊಂಡು ಇರ್ತಾ ಇರಲಿಲ್ಲ. ಶಿ ಈಸ್ ಆಕ್ಟಿಂಗ್ ರಮೇಶ್. ಯಾಕೋ ಇವಳು ಕಮಲಿನೇ ಅಲ್ವೇನೋ ಅನ್ನಿಸ್ತಾ ಇದೆ. ಅಮ್ಮ ಬೇಜಾರು ಮಾಡ್ಕೊಂಡು ಹೋದ್ರು ಅನ್ಸುತ್ತೆ. ಕಮಲಿ ಅವ್ರು ಯಾಕೆ ಹೀಗೆ ನಡ್ಕೋತಿದ್ದಾರೆ? ಒಂದೊಂದ್ಸಲ ಇವ್ರು ನಿಜವಾಗ್ಲೂ ಕಮಲಿ ಅವರೇನ ಅಂತ ಡೌಟ್ ಬರುತ್ತೆ. ಹಾಯ್ ಆಂಟಿ, ಯಾವಾಗ ಬಂದ್ರಿ? ಯಾಕೆ ಆಂಟಿ ಮಾತಾಡ್ಸ್ದೇ ಹೋಗ್ತಿದ್ದೀರಾ?
ನನಗೆ ಯಾರ ಹತ್ರನೂ ಮಾತಾಡೋ ಮೂಡಿಲ್ಲ. ತಾರಾ, ಮಹಾಜನ್ ಮನೇಲಿ ಮೂಡ್ ಔಟ್ ಆಗುವಂಥ ಸನ್ನಿವೇಶ ಏನು ನಡೀತು? ಇನ್ನೂ ಪಾರ್ಟಿನೂ ಶುರು ಆಗಿಲ್ಲ. ವೇಟ್ ಅಮ್ಮಮ್ಮ, ಐ ಥಿಂಕ್ ಐ ಕ್ಯಾನ್ ಗೆಸ್. ತಾರಾ ಆಂಟಿ ಈಗಷ್ಟೇ ಕಮಲಿನ ಮಾತಾಡ್ಸ್ಕೊಂಡು ಬರ್ತಿದ್ದಾರೆ. ಆಮ್ ಐ ರೈಟ್ ಆಂಟಿ? ಓ, ಕಮಲಿ ನಿನ್ನ ಹತ್ರ ಸರಿಯಾಗಿ ಮಾತಾಡಿಲ್ಲ, ಅದಕ್ಕೆ ಕೋಪನ ತಾರಾ? ಸರಿಯಾಗೇ ಮಾತಾಡಿದ್ಲು, ಅದಕ್ಕೆ ಕೋಪ. ರಮೇಶ್, ನಿಮ್ಮ ಕೆಟ್ಟ ಜೋಕ್ ಸೆನ್ಸ್ನ ಇಲ್ಲಿ ಪ್ರದರ್ಶನಕ್ಕೆ ಇಡಬೇಡಿ. ಓಕೆ ತಾರಾ, ನೀನು ನನ್ನ ಜೊತೆ ಬಾ. ನನ್ನ ಜೊತೆ ನೀನಿದ್ರೆ ಕಮಲಿ ಚೆನ್ನಾಗೇ ಮಾತಾಡ್ತಾಳೆ. ಯಾಕೆ ಇನ್ನೊಂದ್ಸರಿ ಅವಮಾನ ಮಾಡಿಸ್ಕೊಳಕ್ಕ? ಅವಮಾನನಾ? ಓ ಮೈ ಗಾಡ್, ಯಾಕೆ ಆಂಟಿ? ಅವಳು ನಿಮ್ಮ ಹತ್ರ ಕಮಲಿ ಥರ ಮಾತಾಡ್ಲಿಲ್ವಾ? ಏನು, ಕಮಲಿ ತರಾನ? ಅಂದರೆ ಅವಳು ಕಮಲಿ ಅಲ್ವಾ? ಅಲ್ಲ ಅಲ್ಲ ಆಂಟಿ, ಐ ಮೀನ್ ಕಮಲಿಗೆ ಟ್ರೀಟ್ಮೆಂಟ್ ನಡೀತಿದೆ, ಅದಕ್ಕೆ ನಾನು ಹಾಗೆ ಹೇಳಿದೆ. ಅದೇ ಹಳೇ ಕಮಲಿ ಥರ ಮಾತಾಡ್ಲಿಲ್ವಾ ಅಂತ. ಹೌದು, ರಿಷಿಯಲ್ಲಿ ನಮ್ಮ ಜೊತೆಲಿ ಬಂದಲ್ಲ ನಿಮ್ಮ ಮಗನು, ಅವನು ಆಯ್ಕೆ ಮಾಡ್ಕೊಂಡ್ರು ಆ ಸೊಸೆನು ದೇವ್ರಿಗೆ ಪ್ರೀತಿ. ಯಾಕೆ ತಾರ ಎಲ್ಲ ವಿಷಯಕ್ಕೂ ಮುಖ ಗಂಟು ಹಾಕೋತೀಯ? ಸರಿ ಹೋಗುತ್ತೆ, ಡೋಂಟ್ ವರಿ. ಬಾ, ಆಮೇಲೆ ಹೋಗಿ ಪಾರ್ಟಿಗೆ ಜಾಯ್ನ್ ಆಗೋಣ. ಕಮ್ ಆನ್, ಲೆಟ್ಸ್ ಎಂಜಾಯ್. ಅಮ್ಮಮ್ಮ, ರಿಷಿ ಅವಳ ಜೊತೆನೇ ಇದ್ದಾನೋ ಏನೋ? ನಾನು ಯಾಕೆ ಯಾವಳ ಥರನೋ ಇರಬೇಕು? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಇದನ್ನೆಲ್ಲ ಈ ದಡ್ಡ ನನ್ನ ಮಕ್ಳಿಗೆ ಹೆಂಗೆ ಅರ್ಥ ಮಾಡಿಸೋದು ಅಂತ. ಅದರಲ್ಲೂ ಆ ಮೇಷ್ಟ್ರು ಅಮ್ಮ ಇದ್ದಾಳಲ್ಲ, ಏನು ನವಾಜ್ ಆಗ್ತಾಳೆ. ಏನು ಅವಳೊಬ್ಳಿಗೇನ ಕೋಪ ಬರೋದು? ಮೂಗಿನ ಮೇಲೆ ಕೋಪ ಇಟ್ಕೊಂಡಿರ್ತಾಳೆ. ಶೂರ್ಪನಕ್ಕಿ ತಂದು ಅದೇನಾದ್ರು ಮಾಡ್ಕೊಳ್ಳಿ, ನಾನಂತೂ ಈ ಬಟ್ಟೆ ಹಾಕಲ್ಲ. ಮತ್ಯಾರೋ ಬರ್ತಾವ್ರಲ್ಲಪ್ಪ ತಲೆ ತಿನ್ನಕ್ಕೆ. ಮೇಷ್ಟ್ರು. ಏನಯ್ಯ ನಿನ್ ಗೋಳು? ಕಮಲಿ ಅವರೇ, ನೀವು ಜಾಣೆ ಅಲ್ವಾ? ನಾನು ಹೇಳಿದ ಮಾತು ಕೇಳ್ತೀರಲ್ವಾ? ಗುರು, ನೀನ್ ಸೀದಾ ಮ್ಯಾಟ್ರಿಕ್ ಬಾರಪ್ಪ, ಸುತ್ತಾಕೊಂಡ್ ಬರ್ಬೇಡ. ಪ್ಲೀಸ್. ಏನ್ ಪ್ಲೀಸು? ನಮ್ಮ ಕಂಫರ್ಟ್ಗಿಂತ ಬೇರೆಯವ್ರ ಖುಷಿಗೆ ಬದುಕೋದು ತುಂಬ ತೃಪ್ತಿ ಕೊಡುತ್ತೆ ಅಂತ ನೀವೇ ಹೇಳ್ತಿದ್ರಲ್ಲ ಕಮಲಿ ಅವರೇ. ಈಗ ನೀವು ಡ್ರೆಸ್ ಹಾಕೊಂಡಿಲ್ಲ ಅಂದರೆ ಎಲ್ರಿಗೂ ಬೇಜಾರಾಗುತ್ತೆ. ಸ್ಪೆಷಲಿ ನಮ್ಮಮ್ಮ. ನಮ್ಮಿಬ್ಬರು ಮದುವೆಗೆ ಅವ್ರು ಒಪ್ಕೊಂಡಿದ್ದೆ ತುಂಬ ದೊಡ್ಡ ವಿಷಯ ಅಂತ ನಿಮಗೂ ಗೊತ್ತು. ಹೋ, ಐ ಆಮ್ ಸಾರಿ. ಈಗದು ನಿಮಗೆ ನೆನಪಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ನಿಮಗೋಸ್ಕರ ಅಲ್ಲದೆ ಇದ್ದರೂ ಅಜ್ಜ ಅಜ್ಜಿಗೋಸ್ಕರ, ನಿಮ್ಮ ಅಪ್ಪ ಹಿಂಗೋಸ್ಕರನಾದ್ರು ನೀವು ಇದನ್ನು ಹಾಕ್ಕೊಳ್ಳೇಬೇಕು. ಪ್ಲೀಸ್ ಕಮಲಿ ಅವರೇ. ಸಖತ್ತಾಗಿ ಒಪ್ಸ್ತೆ ಕಣಯ್ಯ. ನೀನೇನಾರ ನಮ್ಮ ಬಜಾರಲ್ಲಿ ಇದ್ದಿದ್ರೆ ಐಟಮ್ಗಳನ್ನೆಲ್ಲ ಆರಾಮಾಗಿ ಮಾರ್ಬೋದಿತ್ತು. ಬಜಾರ? ಏನಿಲ್ಲ ಬಿಡು, ಇವಾಗ ನಂಗೆ ಬಟ್ಟೆ ಹಾಕೋಕ್ಕಾಗಲ್ಲ, ಎತ್ಕೊಂಡು ಸುಮ್ಮನೆ ಹೋಗ್ತಾ ಇರು. ಕಮಲಿ ಅವರೇ, ನನ್ನ ಮಾತು ಕೇಳಲ್ವಾ? ನಾನು ನನ್ನ ಮಾತು ಮಾತ್ರ ಕೇಳೋದು. ಕೇಳಲ್ವಾ? ಕೇಳಲ್ಲ, ಎಸಲ ಹೇಳ್ಬೇಕು.
ರಿಷಿ ಇಲ್ಲೇನು ಮಾಡ್ತಿದ್ಯಾ? ಅದು ಕಮಲಿ ಅವ್ರು ಇನ್ನೂ ರೆಡಿ ಆಗಿಲ್ಲ. ಅವ್ರು ರೆಡಿ ಆಗಿದ ತಕ್ಷಣ ನಾನೇ ಕರ್ಕೊಂಬರ್ತೀನಿ. ರಿಷಿ ನಾನು ನೋಡ್ಕೋತೀನಿ, ನೀನು ಹೋಗು. ಇಟ್ಸ್ ಓಕೆ ರಿಷಿ, ನಾನು ನೋಡ್ಕೋತೀನಿ. ಚಂದ್ರು, ತಾರಾ, ಚಂದ್ರು ಯಾಕೋ ತುಂಬ ವೀಕ್ ಆಗಿಬಿಟ್ಟ ಅಲ್ಲ? ಇನ್ನೂ ಬದುಕಿದಾರಲ್ಲ ಅನ್ನೋದೇ ಸಮಾಧಾನ. ತಾರಾ, ರಮೇಶ್, ಈ ಮನೇಲಿ ಯಾವುದು ನೆಟ್ಟಗಿಲ್ಲ. ಐ ಆಮ್ ಸೀರಿಯಸ್ಲಿ ಫೆಡ್ ಅಪ್ ವಿತ್ ದಿಸ್. ನಾನು ಈಗಲೇ ಹೇಳ್ತಾ ಇದ್ದೀನಿ, ಅವಳೇನಾದರೂ ಆ ಗಂಡು ಬೇರೆ ಡ್ರೆಸ್ಸಲ್ಲೇ ಬಂದರೆ ನಾನು ಇಲ್ಲಿರಲ್ಲ ರಮೇಶ್, ಹೋಗ್ತಾ ಇರ್ತೀನಿ ಅಷ್ಟೆ. ಎಲ್ಲಿ ನಿಮ್ಮ ಮಗ? ಯಾಕೆ ಅವ್ನು ನನ್ನ ಮಗ ಮಾತ್ರನಾ? ನಿನ್ನ ಮಗ ಅಲ್ವಾ? ನೀನು ಬರ್ತಾನೆ. ಹಾಯ್ ಭಾಸ್ಕರ್. ಹೇಯ್, ತಲೆ ಕೆಟ್ಟಿದ್ಯಾ ನಿನಗೆ? ಅವನು ನಿನ್ನ ಇಟ್ಕೊಂಡಿದ್ರೆ ಕಣ್ಣು ಬಿಟ್ಕೊಂಡು ನೋಡ್ತಿದ್ಯಲ್ಲ. ನೋಡ್ಕೊಂಡು ನಿಂತಿದ್ನಾ? ಲೈ, ನಾನೇ ಅವನ್ನ ತಳ್ಳಿದ್ದು ದಡ್ಡಿ. ಯಾಯ, ಅದು ನಾನು ಬಂದಾದ್ಮೇಲೆ. ಬರೋಕ್ಕೂ ಮುಂಚೆ ಏನೇನಾಯ್ತು ಏನೋ. ಲೈ, ಸರಿಯಾಗಿ ಮಾತಾಡು. ಈ ಅಂಬಿ ಬೆಂಕಿಲ್ ಕಾದಿರೋ ಕಂಬಿ ತರ ಸಲೀಸಾಗೆಲ್ಲ ಮುಟ್ಟಕ್ಕಾಗಲ್ಲ, ಸುಟ್ಟೋಗ್ತಾರೆ. ನಾನೇನು ಅವನ್ನ ಎಳ್ಕೊಂಡು ಇಟ್ಕೊಂಡ, ಅವನೇ ಹತ್ರ ಬಂದಿದ್ದು. ಓಕೆ ಓಕೆ, ಅದ್ರ ಬಗ್ಗೆ ಇವಾಗ ಮಾತಬೇಡ ಬಿಡು. ನಂಗೊಂದು ಡೌಟು. ಏನೋ? ಆ ಮೇಷ್ಟ್ರು ಕಮ್ಲಿ ಕಮ್ಲಿ ಅಂತ ಪ್ರಾಣ ಬಿಡ್ತಾನೆ, ನೀನ್ ಯಾಕೆ ಅವನಿಗೆ ಡವ್ ಹೊಡಿತಾ ಇದ್ಯಾ? ಅವನ್ ಕಮ್ಲಿ ಕಮ್ಲಿ ಅಂತ ನನ್ನ ಮುಟ್ಟಿದ್ರೆ ನೀನು ಯಾಕಮ್ಮ ಉರಿಯುತ್ತೆ? ಓ, ಏನಿದು ತ್ರಿಕೋನ ಸರಣಿನಾ? ಏಯ್, ಹಾಗೆಲ್ಲ ಏನೂ ಇಲ್ಲ. ನಿನಗಿದೆಲ್ಲ ಯಾಕೆ? ಲುಕ್, ದುಡ್ಡು ಕೊಟ್ಟಿದ್ದೀವಿ, ನೀನು ಬಂದಿದ್ಯಾ, ನಾವು ಹೇಳ್ದಂಗೆ ಕೇಳ್ಬೇಕಷ್ಟೇ. ಆದ್ರೂ ಡೌರಾಣಿ, ನೀನ್ ಸರಿ ಇಲ್ಲ. ನಿನ್ಮೇಲೆ ಯಾಕೋ ಡೌಟು ನಂಗೆ. ಹಲೋ ಬೇಬಿ, ನಾನು ಆ ವಿಷಯ ಬಿಟ್ಟು ಹಾಕು ಅಂತ ಆಗಲೇ ಹೇಳ್ದೆ ತಾನೆ. ಈಗ ಇಬ್ಬರು ಏನಾಗಬೇಕು ಅದ್ರ ಕಡೆ ಗಮನ ಕೊಡಿ. ಅದು ಸರಿ, ಮೇಷ್ಟ್ರು ಹೇಳ್ಕೊಟ್ಟಿದ್ದೆಲ್ಲ ನಿನಗೆ ನೆನಪಿದೆ ತಾನೆ? ಏನು ತಪ್ಕೊಳ್ಳೋದಾ? ಕರ್ಮ, ರಿಷಿ ಅಲ್ಲಮ್ಮ ತಾಯಿ, ಆ ನಾಟಕದ ಮೇಷ್ಟ್ರು. ಅವನೇನು ಹೇಳ್ಕೊಟ್ಟ? ದಾರದ ಮೇಲೆ ನೀರಿನ ಅಲ್ಲಾಡೋಂಗೆ ನುಲಿತಾನ ಯಪ್ಪ. ಅಯ್ಯೋ ಬೇಬಿ, ಇವಳನ್ನ ಹೆಂಗೆ ಕಮಲಿ ಅಂತ ನಂಬಿ ನಾವು ಪಾರ್ಟಿ ಕರ್ಕೊಂಡು ಹೋಗೋದು? ಈಗೇನು, ನಾನು ಕಂಬ್ಲಿ ಥರ ಬರಬೇಕು ಅಷ್ಟೇ ತಾನೆ? ಎಸ್, ನಾನು ನೋಡ್ಕೊತೀನಿ, ನೀವು ಹೋಗ್ತಾ ಇರಿ. ನಿನ್ನನ್ನು ಹೆಂಗಮ್ಮ ನಂಬೋದು? ಅಂಬಿನ್ ನಂಬಿ ಕೆಟ್ಟೋರಿಲ್ಲ, ವೇಟ್ ಅಂಡ್ ವಾಚ್. ಎಲ್ಲರೂ ನಂಬಬೇಕು ಅಂದ್ರೆ ನೀನು ಈ ಬಟ್ಟೆ ಹಾಕೋಬೇಕು. ತಗೋ.